ದಾವಣಗೆರೆಯಲ್ಲಿ ಮುಸ್ಲಿಮರ ಕಡೆಗಣನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯದಲ್ಲಿ ಮುಸ್ಲಿಂ ಧರ್ಮ ಗುರುಗಳ ವಾರ್ನಿಂಗ್ ಶುರುವಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಮುಸ್ಲಿಮರೇ ಕಾರಣ. ದಾವಣಗೆರೆಯಲ್ಲಿ ಮುಸ್ಲಿಮರ ಕಡೆಗಣನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯದಲ್ಲಿ ಮುಸ್ಲಿಂ ಧರ್ಮ ಗುರುಗಳ ಖಡಕ್ ವಾರ್ನಿಂಗ್ಗಳು ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಮುಸ್ಲಿಮರೇ ಕಾರಣ. ನಮಗೆ ಬೇರೆ ಪಕ್ಷದಿಂದ ಆಫರ್ ಕೂಡ ಬಂದಿವೆ, ಆದರೂ ನಾವು ಅದನ್ನ ಹೇಳೋದಕ್ಕೆಲ್ಲೂ ಹೋಗಲ್ಲ. ನಮಗೆ ಒಂದು ಗ್ಲಾಸ್ ನೀರು ಕೊಡೋದಕ್ಕೆ ಹಿಂದೇಟ್ ಯಾಕೆ? ಸಿದ್ದರಾಮಯ್ಯಗೆ ಮುಸ್ಲಿಂ ಧರ್ಮ ಗುರುಗಳ ಪ್ರಶ್ನೆ. ಹಿಂದಿನಿಂದಲೂ ಶಾಮನೂರು ಅವರನ್ನ ಗೆಲ್ಲಿಸಿಕೊಂಡು ಬಂದಿದ್ವಲ್ಲ ನಾವು ದಾವಣಗೆರೆಯಲ್ಲಿ. ಈ ಬಾರಿ ನಮಗೊಂದು ಅವಕಾಶ ಕೊಡಿ ಎಂದಿದ್ದು ತಪ್ಪ? ಸಮರ್ಥಿಗೆ ಮುಂದಿನ ಬಾರಿ ಅವಕಾಶ ಕೊಡಬಹುದಿತ್ತಲ್ವಾ ಸಾಹೇಬ್ರೆ? ನೋಟಿಸ್ ಕೂಡ ಕೊಡದೆ ಕ್ರಮ ಎಷ್ಟು ಸರಿ? ಮುಸಲ್ಮಾನರು ಅಂದ್ರೆ ನಿಮಗೆ ಅಷ್ಟೊಂದು ತಾತ್ಸಾರನ? ನಸೀರು ಜಬ್ಬಾರು ಅವರನ್ನ ಪುನರ್ ನೇಮಕ ಮಾಡಿ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ. ಮುಂದಿನ ದಿನಗಳಲ್ಲಿ 138 ಕಾಂಗ್ರೆಸ್ ಎಂಎಲ್ಎಗಳು ಇರುವಂತಹ ಈ ಪಕ್ಷದಲ್ಲಿ 52ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ನೋಡಿ, ಸುದ್ದಿಗೋಷ್ಠಿಯಲ್ಲಿ ಅಬ್ದುಲ್ ಅಹಮದ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 138 ಕ್ಷೇತ್ರವನ್ನು ಗೆದ್ದು ಬೀಗಿತ್ತು ಕಳೆದ 2023 ಎಲೆಕ್ಷನ್ ನಲ್ಲಿ. ಈಗ ಮಂಡ್ಯದಲ್ಲೂ ಕೂಡ ಮುಸ್ಲಿಂ ಧರ್ಮ ಗುರುಗಳು ಖಡಕ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನಮ್ಮನ್ನು ಹೆಚ್ಚು ಕೆಣಕೋದಕ್ಕೆ ಹೋಗಬೇಡಿ. ನೀವು 52ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ನಾವು ನಿರ್ಣಾಯಕರು. ನಮ್ಮನ್ನ ಸೇತುವೆ ಮಾಡ್ಕೊಂಡು ದಾಟ್ಕೊಂಡು ಹೋದ ನಂತರ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತೀರಿ. ಎಷ್ಟು ಸರಿ? ದಾವಣಗೆರೆ ದಕ್ಷಿಣದಲ್ಲಿ ಈ ಬಾರಿ ಒಂದು ಅವಕಾಶ ಕೊಟ್ಟಿದ್ರೆ ನಿಮ್ಮ ಅಪ್ಪನ ಮನೆ ಗಂಟ ಹೋಗ್ತಾ ಇತ್ತು. ಆ ಅರ್ಥದಲ್ಲಿ ಮಾತನಾಡಿದ್ದಾರೆ. ಕಾಂಗ್ರೆಸ್ಗೆ ಸಾಕಷ್ಟು ಕಡೆಗಳಲ್ಲಿ ಮುಸ್ಲಿಮರ ಮತ ನಿರ್ಣಾಯಕ ಅಂತ ಕರೆಸ್ಕೊಂಡ್ರು ಕೂಡ 2023ರಲ್ಲಿ 15 ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಟ್ರಿ. ಸೀಮೆಗಿಲ್ದ ನಿಮ್ಮ ಅವಕಾಶ ಅನ್ನೋ ಅರ್ಥದಲ್ಲೂ ಕೂಡ ಆಕ್ರೋಶಗಳು ವ್ಯಕ್ತವಾಗಿತ್ತು. 92 ಲಕ್ಷ ಜನಸಂಖ್ಯೆ ಇರುವಂತಹ ಮುಸ್ಲಿಂ ಸಮುದಾಯಕ್ಕೆ ಜನಗಣತಿ ಆಧಾರದಲ್ಲಿ 33 ಕ್ಷೇತ್ರದಲ್ಲಿ ನೀವು ಅವಕಾಶ ಕೊಡಬೇಕು. ಕೊಟ್ಟರೆಷ್ಟು? 15 ಕ್ಷೇತ್ರದಲ್ಲಿ ಅವಕಾಶ ಕೊಟ್ರಿ. ಅದನ್ನು ಕೊಟ್ಟು ಹೇಳೋದೇನು? ನಾವು ಉದಾರಿಗಳು, ನಾವು ಸಹೃದಯಿಗಳು. ಕಾಂಗ್ರೆಸ್ ಮುಸ್ಲಿಮರಿಗೆ ಎಷ್ಟೆಷ್ಟು ಕೊಡುಗೆಗಳನ್ನ ಕೊಟ್ಟಿದೆ ಅಂತ ಹೇಳಿ ಕೆ ಶಿವಕುಮಾರ್ ಮೊನ್ನೆ ಅಷ್ಟು ಹೇಳ್ಕೊಂಡ್ರು. ಸೊ ಈಗ ಮುಸ್ಲಿಂ ಧರ್ಮಗುರುಗಳ ಆಕ್ರೋಶಗಳು ವ್ಯಕ್ತವಾಗಿದೆ. ಅದರ ಭಾಗವಾಗಿ ಮಂಡ್ಯದಲ್ಲಿ ಮುಸ್ಲಿಂ ಧರ್ಮಗುರು ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೇರವಾಗಿ ಸಿಎಂ ಸಿದ್ದರಾಮಯ್ಯರ ಜೊತೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.